MLC ಚುನಾವಣೆ ಇದು ರಾಜಕೀಯ ದೂರ ಇಟ್ಕೊಂಡು ಮಾಡೋಂಥ ಚುನಾವಣೆ ಇದು. ಎಲ್ಲ ವಿದ್ಯಾವಂತರು, ಪ್ರಜ್ಞಾವಂತರು, ವಿಶೇಷವಾಗಿ ಶಿಕ್ಷಕರು, ಅವ್ರಿಗೆ ಗೊತ್ತಿದೆ ಯಾರು ಓಟ್ ಹಾಕಬೇಕು, ದೇಶಕ್ಕೆ ಒಳ್ಳೆಯದಾಗೋ ರೀತಿ ಎಲೆಕ್ಷನ್ ಮಾಡೋದು ಅವ್ರಿಗೆ ಗೊತ್ತಿದೆ, ಎಂಥವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ಕೋಬೇಕು ಅಂತ. ಇದು ಒಂದು ಬೇಸು. ಅವರು ಮಕ್ಕಳಿಗೆ ಬುದ್ಧಿ ಹೇಳೋರಾಗಿ ಅವರು ಹೇಳಿಸ್ಕೊಳ್ಳಲ್ಲ, ಒಳ್ಳೆ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊತಾರೆ. ಈಗಾಗಲೇ ಎಕ್ಸಿಟ್ ಪೋಲ್ಸ್ ಎಲ್ಲ ನೋಡಿದ್ದೀರಿ, ನೀವೇ ಮಾಡಿರೋಂಥದ್ದು, ನಿಮಗೆ ಬಂದಿರೋ ಇನ್ಫಾರ್ಮೇಷನಲ್ಲಿ ನೀವೆಲ್ಲ ಹೇಳಿದ್ದೀರಿ. ಚುನಾವಣೆ ರಿಸಲ್ಟ್ ಬರೋ ತನಕ ಹೇಳೋದು ಸಹಜ ಎಲ್ಲ ರಾಜಕೀಯ ಪಕ್ಷಗಳು. ರಾಹುಲ್ ಗಾಂಧಿ ಅವರು 295 ಅಂತ ಹೇಳ್ತಾ ಇದ್ದಾರೆ, ಯಾವ ಎಕ್ಸಿಟ್ ಪೋಲ್ಸಲ್ಲೂ ಬಂದಿಲ್ಲ. ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಆಯ್ಕೆ ಆಗ್ತಾರೆ. 3ನೇ ಬಾರಿ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ. ಬರೋ 5 ವರ್ಷ ಯಾವ ಥರ ಡಿಸಿಷನ್ಸ್ ತಗೋತಾರೆ ಅಂದರೆ, ಇನ್ನು 100 ವರ್ಷ ನಮ್ಮ ದೇಶ ಸುರಕ್ಷಿತವಾಗಿರಬೇಕು, ಆ ಥರ ನಿರ್ಧಾರಗಳು ಆಗೋವಿದೆ. ಅವ್ರು ಹೇಳಿದ್ದಾರೆ, ಮಾರ್ಮಿಕವಾಗಿ ನುಡಿದಿದ್ದಾರೆ, ಅದನ್ನು ಮಾಡಿ ತೋರಿಸ್ತಾರೆ. ಗೆಲ್ತಾರೆ. ಕೋಲಾರಲ್ಲ, ಇದು ಇಂಡಿಯಾ, ಇಡೀ ದೇಶ ಪೂರ್ತಿ ಮೋದಿಯವ್ರಿಗೆ ವೋಟ್ ಮಾಡಿದ್ದಾರೆ. ಕೋಲಾರ ಮಲ್ಲೇಶ್ ಬಾಬು ಅವ್ರಿಗೆ ವೋಟ್ ಮಾಡಿರೋದು ಒಂದು ಕಡೆ ಅಂದರೆ, ಮೋದಿಯವ್ರನ್ನ ನೋಟ್ ವೋಟ್ ಮಾಡಿರೋದು. ಹಾಗಾಗಿ ಇಡೀ ದೇಶ ಮೋದಿಯವರು ಬೆಂಬಲಕ್ಕೆ ನಿಂತಿದ್ದಾರೆ. ಕೆಲವು ಕಾನ್ಸ್ಟಿಟ್ಯೂನ್ಸೀಸು ತದ್ವಿರುದ್ಧ ಗೊತ್ತಲ್ಲ, ಓಟು ರೀಜ್ನಲ್ ಪಾರ್ಟೀಸು ಬಲ ಇರೋ ಕಡೆ ಸ್ವಲ್ಪ 1-2 ಸೀಟ್ ಬರ್ಬೋದು. ಅಷ್ಟು ಬಿಟ್ಟರೆ ಇಡೀ ದೇಶ ಕಾಮನ್ ಮ್ಯಾನು, ಪ್ರಜ್ಞಾವಂತರು, ವಿದ್ಯಾವಂತರು ಎಲ್ಲರೂ ಸೇರ್ಕೊಂಡು, ಶ್ರೀಮಂತರು ಸೇರಿ ಎಲ್ಲರೂ ಸೇರಿ ಮೋದಿಯವರು ಉಳಿಬೇಕು, BJP ಉಳಿಬೇಕು ಅಂತ ವೋಟ್ ಮಾಡ್ತಾರೆ. ಬರೋ ದಿನ ನಿಮಗೆಲ್ಲ ಹೇಳ್ತೀನಿ, POK, ಅಕ್ಷಯ್ ಚಿನ್ ಏನು ಚೈನಾ ನಮ್ಮ ದೇಶನ ಕಿತ್ಕೊಂಡಿದ್ದಾರೆ, ಆ ಭಾಗಗಳೆಲ್ಲ ವಾಪಸ್ ಬರೋ ದಿನಗಳು ಬರ್ತವೆ. ಸದೃಢ ನಾಯಕತ್ವ ಇರಬೇಕು. ಅದಕ್ಕೆ ಎಲ್ಲರೂ ಬಯಸಿ ಮೋದಿಯವ್ರನ್ನ ಗೆಲ್ಲಿಸ್ತಾರೆ.